ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಇದು. ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ, ಬಾಯಿ ಮುಚ್ಕೊಂಡು ಕುತ್ಕೋಬೇಕು. ಸಿದ್ದರಾಮಯ್ಯ ಸರ್ಕಾರ ಇರೋದು ಸ್ಟೇಟ್ ಅಲ್ಲಿ, ನಿಮ್ಮಪ್ಪನ ಸರ್ಕಾರ ಅಲ್ಲ, ನಿಮ್ಮಪ್ಪನ ಸರ್ಕಾರ ಅಲ್ಲ, ನಿಮ್ಮಪ್ಪನ ಸರ್ಕಾರ ಅಲ್ಲ. ಸೂಪರ್ ಮಾಮಾ. ಏನ್ಲ ಇದು ಸ್ಟೇಜಿನ ಮೇಲಿದ್ದೀನಿ ಅನ್ನೋ ಜ್ಞಾನಮಾನ ಇಲ್ದೆ ಹೆಂಗ ಬೇಕಂಗೆ ಮಾತಾಡ್ತೈತಿ. MLA ಇದು MLA ಕಣ, ಆದ್ರೆ ಏಕ್ದಮ್ ಆಕ್ಟಿಂಗ್ ಶುರು ಮಾಡ್ಕೊಂಡ್ ಬಿಡ್ತದೆ, ಮೈ ಮೇಲೆ ರಜನಿಕಾಂತ್ ಬರೆಸ್ಕೊಂಡ್ ಬಿಡ್ತದೆ. ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಇದು. ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ, ಸಿದ್ದರಾಮಯ್ಯ ಸರ್ಕಾರ ಇರೋದು ಸ್ಟೇಟ್ ಅಲ್ಲಿ, ನಿಮ್ಮಪ್ಪನ ಸರ್ಕಾರ ಅಲ್ಲ. ಅಜ್ಜರಿ ಅದ್ ಯಾಕೆ ಹಿಂಗೆಲ್ಲ ಇಡ್ತಪ್ಪ? ಸರ್ಕಾರದ ಕಡೆಯಿಂದ ಕೈವಾರ ತಾತ ಏನ್ ಪ್ರೋಗ್ರಾಮ್ ಮಾಡ್ತಾ ಇದ್ರು ಕಣ, ಎಲ್ಲಾ ಪಾರ್ಟಿ ಲೀಡರ್ಗಳನ್ನವೇ ಕರೆದಿದ್ರು. ಹಂಗಾಗಿ ಬಿಜೆಪಿ MP PC ಮೋಹನ್ ಸ್ಟೇಜಿನ ಮೇಲಿತ್ತು. ನಾಕ್ ಮಾತಾಡೋ ಬಾರಣ ಅಂದ್ರೆ ತಾತಯ್ಯನ ಬಗ್ಗೆ ಮಾತಾಡ್ದಲೆ 3 ದಿನ ಹೊಗಳಕ ನಿಂತಿತ್ತು. ಇದನ್ನೆಲ್ಲ ನೋಡಗಂಟ ನೋಡಿ ಪ್ರದೀಪ್ ಈಶ್ವರ್ ರೈಜ್ ಆಗ್ಬಿಡ್ತು ಕಣ. ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಇದು. ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ, ಬಾಯಿ ಮುಚ್ಕೊಂಡು ಕುತ್ಕೋಬೇಕು. ಸಿದ್ದರಾಮಯ್ಯ ಸರ್ಕಾರ ಇರೋದು ಸ್ಟೇಟ್ ಅಲ್ಲಿ, ನಿಮ್ಮಪ್ಪನ ಸರ್ಕಾರ ಅಲ್ಲ, ನಿಮ್ಮಪ್ಪನ ಸರ್ಕಾರ ಅಲ್ಲ, ನಿಮ್ಮಪ್ಪನ ಸರ್ಕಾರ ಅಲ್ಲ. ಇವುಗಳ ರಾಜಕೀಯಕ್ಕೋಸ್ಕರ ತಾತಯ್ಯನ ಪ್ರೋಗ್ರಾಮ್ ಯಾಕೆ ಕೆಡಿಸಿದ್ವಂತಲ? ನೋಡಿ ಜನ ಉಗಿತಾರೆ ಅಂತ ಭಯ ಭಕ್ತಿ ಏನು ಇಲ್ವಂತೇನ್ಲ? ಇದನ್ನೆಲ್ಲ ನೋಡಿ ದೊಡ್ಡರು ಯಾರು ಬೋದಿಲ್ವೇನ್ಲ? ಬೋದಬೇಕನ, ಅದ್ರಲ್ಲೂ ರಾಜಕೀಯ ಮಾಡೋ ನೋಡಿಲ್ಲಿ. ಈ ಶಬ್ದ ಏನಿಲ್ಲ ನಿಮ್ಮ ಅಪ್ಪಂದಲ್ಲ, ಈ ರೀತಿಯ ಭಾಷೆ ಸಭ್ಯ ರಾಜಕಾರಣಕ್ಕೆ ಒಂದು ಶೋಭೆ ತರುವಂಥದ್ದಲ್ಲ. ಮತ್ತು ಅವರು ಕಾಂಗ್ರೆಸ್ ಪಾರ್ಟಿಗೆ ಸಭ್ಯತೆಗೂ ಏನು ಸಂಬಂಧ ಇಲ್ಲ ಅನ್ನೋದು ಅವರು ಹಲವಾರು ಬಾರಿ ಸಿದ್ಧಗೊಳಿಸಿದ್ದಾರೆ. ನೋಡಿ, ನಾನು ಪದ ಬಳಕೆ ಬಗ್ಗೆ ಪ್ರತಿಕ್ರಿಯೆ ಕೊಡೋದಿಲ್ಲ. ಸಿದ್ದರಾಮಯ್ಯನವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಎಂಬುದರಲ್ಲಿ ಇವತ್ತು ಏನ್ ತಪ್ಪಿದೆ? ಸಿದ್ದರಾಮಯ್ಯನವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ ಅಥವಾ ಇಲ್ಲ? ಸತ್ಯ ಇದ್ದಿದ್ದು ಹೇಳಿದ್ದಿದೆ. ಇವುಗಳ ತರಕ್ಕೆ ನಿಮ್ಮ ಓರಿಕರನವೇ ಲಿಂಗಾಯತರು ಸಮಾವೇಶ ಮಾಡೇ ಮಾಡ್ತೀನಿ ಅಂತ ಹೊಂಟೈತೆ ಕಣೆ. ಯಡಿಯೂರು ಯಾವ ಸಮಾವೇಶನ ಮಾಡಬೇಡ, ತೆಪ್ಪಗಿರು ಅಂದ್ರೂ ಮಾತು ಕೇಳದಲೆ ಯತ್ನಾಳಿಗೆ ಬುದ್ಧಿ ಕಲಿಸ್ಬೇಕು ಅಂತ ಕುಣಿತೈತಿ. ವೀರಶೈವ ಲಿಂಗಾಯತ ಮಹಾಸಂಘ ಸಮಾವೇಶ ಮಾಡೇ ಮಾಡ್ತೀವಿ ಅಂದ್ರೆ ಪಕ್ಷಾತೀತ ಎಲ್ಲರ ಬರೀ 5 ರಿಂದ 10 ಲಕ್ಷ ಜನ ಐತಿಹಾಸಿಕ ಸಮಾವೇಶ ಮಾಡೇ ಮಾಡ್ತೀವಿ. ಯಡಿಯೂರು ಯಾವ ಸಮಾವೇಶನೂ ಮಾಡಬೇಡ ಅಂದ್ರು ವಿಜಯೇಂದ್ರ ನೀನು ಮಾಡ್ಲೇಬೇಕು, ನಿನ್ನ ಬೆನ್ನಿಗೆ ನಾನು ಇರ್ತೀನಿ ಮಾಡು ಅಂದಿರ್ತದೆ. ಅದಕ್ಕೆ ಓರಿಕರ ಎದ್ ನಿಂತ್ಕೊಂಡೈತೆ ಕಣ್ಲೆ. ಇದು ಲಿಂಗಾಯತರು ಸಮಾವೇಶ ಮಾಡಿದ್ರೆ ಯತ್ನಾಳು ಹಿಂದೂಗಳ ಸಮಾವೇಶ ಮಾಡ್ತೀನಿ ಅಂತ ಡಿಸೈಡ್ ಮಾಡ್ಕೊಂಡೈತಂತೆ ಕಣೆ. ನಾವು ದಾವಣಗೆರೆಯಲ್ಲಿ 10 ಲಕ್ಷ ಹಿಂದೂ ಮಹಾಸಂಗಮವನ್ನು ಮಾಡ್ತೇವೆ. 10 ಲಕ್ಷ ಜನರು. ಯಾವುದೋ ಯಡಿಯೂರಪ್ಪನ ವೈಭವೀಕರಣ ಆಗಲಿ, ಯಡಿಯೂರಪ್ಪನ ಹುಟ್ಟು ಹಬ್ಬ ಆಗಲಿ, ವಿಜಯೇಂದ್ರನ ಜೈಕಾರ ಹಾಕ್ಲಿಕ್ಕೆ ನಾವು ಮಾಡೋದಿಲ್ಲ. ಸಮಸ್ತ ಹಿಂದೂಗಳ ಸಲುವಾಗಿ ನಾವು ಮಾಡ್ತೀವಿ. ಲಿಂಗಾಯತರುಗಳು ಹಿಂದೂಗಳಲ್ವಂತೇನ್ಲೇ? ಲಿಂಗಾಯತರು ಹಿಂದೂಗಳೇ, ಯತ್ನಾಳುವೆ ಲಿಂಗಾಯತರಯ್ಯ. ಆದ್ರೂ ಜಾತಿ ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡಿ ಒಸಿ ಮೈಲೆ ತಗೊಳಕ್ ಹೊಂಟಬೇಕನ ಅಷ್ಟೇ. ಇದೆಲ್ಲ ಗೊತ್ತಿದ್ರು ನಮ್ ಜನಗಳು ಜಾತಿ ಧರ್ಮ ಅಂತವ ಕಚ್ಚಾಡ್ಕೊಂಡ್ ಕುಂತ್ಕೊಂತವಿ. ಯಾವತ್ತೋ ಜಾತಿ ನೋಡಿ ಧರ್ಮ ನೋಡಿ ಓಟ್ ಹಾಕದ್ ಬಿಡ್ತವು. ಆಗ್ಲೇ ಒಸಿ ಉದ್ಧಾರ ಆಗ್ಬೋದು ಕಣ್ಲೆ. ನಡಿಯಪ್ಪ, ಶಿವನಿ ಶಂಭುಲಿಂಗ.